ದೌರ್ಜನ್ಯ ನಡೆಸಲಾಗಿದೆ ಎಂದು ಆರೋಪಿಸಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯರು ಕೇಸು ದಾಖಲಿಸಿದ್ದು, ಇಂತಹ ಆಪಾದನೆಯಲ್ಲಿ ಭಾಗಿಯಾಗಿರುವ ಸಂಸದ್ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡಲೇ ಬಂಧಿಸಿ ಅವರಿಗೆ ಕಾನೂನು ಕ್ರಮ ಜರುಗಿಸಬೇಕೆಂದು ವಕೀಲರಾದ ವಿನಯ್ ಗಾಂಧಿ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸುತ್ತಿರುವ ಪತ್ರಿಕಾ ಮಾಧ್ಯಮ ಹಾಗೂ ಟಿವಿ ಮಾಧ್ಯಮದ ವರದಿಗಾರರಿಗೆ ಸ್ವಾಗತಿಸಿದ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಜಿಲ್ಲೆಯ ಜನಪರ ಚಳುವಳಿಯ ಹಾಗೂ ಒಕ್ಕೂಟದ ಸದಸ್ಯರುಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಸಾರ್ವಜನಿಕರು ಒಟ್ಟಿಗೆ ಸೇರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭಾ ಸದಸ್ಯರು ಇವರ ವಿರುದ್ಧ ಮಹಿಳೆಯರ ಮೇಲೆ ನಡೆದಿರುವ ಅತ್ಯಾಚಾರ ಎಸಗಿರುವ ಬಗ್ಗೆ ಸಂತ್ರಸ್ತೆಯರು ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದ್ದರು ಹಾಗೂ ಅತ್ಯಾಚಾರದ ವಿಡಿಯೋ ತಾನೇ ಮಾಡಿಕೊಂಡು ಈಗ ಈ ವಿಡಿಯೋವನ್ನು ಎಲ್ಲ ಕಡೆಯೂ ಪ್ರಚಾರವಾಗಿ ಸಂತ್ರಸ್ತ ಮಹಿಳೆಯರ ಮಾನಮರ್ಯಾದೆ ಎಲ್ಲ ಕಡೆ ಹರಾಜಾಗಿದೆ ಎಂದರು. ಸಂತ್ರಸ್ತ ಮಹಿಳೆಯರು ಮತ್ತು ಆಕೆಯ ಮಗಳು ಟಿವಿಯಲ್ಲಿ ನೇರವಾಗಿ ಲೈಂಗಿಕ ಕಿರುಕುಳದ ಬಗ್ಗೆ ಎಚ್.ಡಿ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣನವರ ಮೇಲೆ ಲೈಂಗಿಕ ಕಿರುಕುಳದ ಆಪಾದನೆಗಳನ್ನು ಮಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿದ್ದಾರೆ. ಕೆಲವು ಮಹಿಳೆಯರು ಆತ್ಮಹತ್ಯೆಗೂ ಪ್ರಯತ್ನಪಟ್ಟಿರುವುದು ಬೆಳಕಿಗೆ ಬಂದಿದೆ. ಈ ಎಲ್ಲ ಪ್ರಕರಣಗಳು ಮಹಿಳೆಯರ ಮೇಲೆ ಆದ ಅತ್ಯಾಚಾರ, ಲೈಂಗಿಕ ಕಿರುಕುಳದ ಬಗ್ಗೆ ವಿಡಿಯೋ ಮತ್ತು ವಾಟ್ಸ್ಆಪ್ನಲ್ಲಿ ಮಹಿಳೆಯರ ಮಾನಮರ್ಯಾದೆ ಹರಾಜಾದ ಬಗ್ಗೆ ಸಾರ್ವಜನಿಕರು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಶ್ರೀಮತಿ ಸತ್ಯಭಾಮ ಅವರಿಗೆ ಭೇಟಿ ಮಾಡಿ ಅತ್ಯಾಚಾರ ಆಪಾದನೆಯಲ್ಲಿ ಭಾಗಿಯಾಗಿರುವ ಪ್ರಜ್ವಲ್ ರೇವಣ್ಣನವರನ್ನು ಬಂಧಿಸಿ ಅವರನ್ನು ಕಠಿಣವಾದ ಶಿಕ್ಷೆಗೆ ಒಳಪಡಿಸಬೇಕೆಂದು ಮಹಿಳೆಯರು ಮತ್ತು ಅನೇಕ ಜನಪರ ಚಳುವಳಿಗಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಸತ್ಯಭಾಮನವರು ಪ್ರತಿಭಟನಾಕಾರರಿಗೆ ಉತ್ತರವಾಗಿ, ಯಾರೇ ಆಗಲಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲೇಬೇಕು, ಪಾಪದ ಕೊಡ ತುಂಬಿದಾಗ ಅದು ಹೊರಗೆ ಬರಲೇಬೇಕು. ಅಲ್ಲದೆ ಶಿಶುಪಾಲರಿಗೆ ಶ್ರೀಕೃಷ್ಣ 100 ಬಾರಿ ತನ್ನ ತಪ್ಪು ತಿದ್ದುಕೊಳ್ಳಲು ಅವಕಾಶ ನೀಡಿರುತ್ತಾರೆ, 101ನೇ ಬಾರಿಗೆ ಶಿಕ್ಷೆ ಅನುಭವಿಸಲೇಬೇಕು ಎಂಬ ನಿಯಮ ಇದ್ದೇ ಇದೆ. ಇದೇ ಹಿಂದೆ ಇದ್ದ ಕಾಲ, ಈಗ ಅಲ್ಲ. ಅನ್ಯಾಯದ ವಿರುದ್ಧ ಪ್ರತಿಭಟಿಸಲೇಬೇಕು, ಆಗ ನ್ಯಾಯ ಸಿಗುತ್ತದೆ. ಪ್ರತಿಭಟನಾಕಾರರಿಗೆ ಜಿಲ್ಲಾಧಿಕಾರಿಗಳು ಅಭಯ ನೀಡಿ ಧೈರ್ಯ ತುಂಬಿದ್ದಾರೆ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬದ ಮೇಲೆ ಅತ್ಯಾಚಾರದ ಹಾಗೂ ಲೈಂಗಿಕ ಕಿರುಕುಳದ ಆಪಾದನೆಗಳು ಇದ್ದು, ಇಡೀ ದೇಶದಲ್ಲೇ ತಲೆ ತಗ್ಗಿಸುವಂತಹ ಅತ್ಯಾಚಾರದ ಪ್ರಕರಣವಾಗಿದೆ. ಅದನ್ನು ಸರಿಪಡಿಸಲಾಗದ ಕುಮಾರಸ್ವಾಮಿ ಅವರು ಯಾವ ಮುಖ ಬಿಟ್ಟುಕೊಂಡು ಸಾರ್ವಜನಿಕರ ಮುಂದೆ, ಟಿವಿ ಮಾಧ್ಯಮಗಳ ಮುಂದೆ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಸತ್ಯಭಾಮ ಅವರಿಗೆ ಪ್ರತಿಭಟನಾಕಾರರು ಬಂದು ಪ್ರಜ್ವಲ್ ರೇವಣ್ಣನವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಮನವಿ ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳಿದಾಗ ಅವರ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಈ ರೀತಿ ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳಲು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟವರು ಯಾರು ಎಂದು ದುರಾಂಕಾರದ ಮಾತನಾಡಿರುವುದು ಸಾರ್ವಜನಿಕರಿಗೆ ಸಹಿಸಲಾಗದ ವಿಚಾರವಾಗಿದೆ. ಹಿಂದೆ ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಂದರ್ಭದಲ್ಲಿ ಇವರು ಮಾಡಿರುವ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಸಾಕ್ಷಿಯಾಗಿದೆ ಎಂದು ದೂರಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ.ಎನ್. ರಾಜಣ್ಣನವರು ಅತ್ಯಾಚಾರ ಪ್ರಕರಣದಲ್ಲಿ ಸಿಲುಕಿರುವ ಸಂತ್ರಸ್ತೆಯರಿಗೆ ಸರ್ಕಾರದಿಂದ ಪರಿಹಾರ ಕೊಡಲು ಹೇಳಿಕೆ ನೀಡಿರುವುದರ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವ್ಯಂಗ್ಯವಾಗಿ ಪ್ರತಿಕ್ರಿಯಿಸುತ್ತಾರೆ. ಸಂತ್ರಸ್ತೆಯರಿಗೆ ಮಾನವೀಯತೆಯಿಂದ ಆತ್ಮಸ್ಥೈರ್ಯ ತುಂಬಲು ಕೆ.ಎನ್. ರಾಜಣ್ಣನವರು ಈ ಹೇಳಿಕೆ ನೀಡಿರುತ್ತಾರೆ ಎಂದರು. ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಕುಟುಂಬದವರು ಮಾಡಿರುವ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯದಲ್ಲಿ ಭಾಗಿಯಾಗಿರುವುದರಿಂದ ಇವರ ಕುಟುಂಬದವರೇ ಸಂತ್ರಸ್ತ ಪ್ರತಿಯೊಬ್ಬ ಮಹಿಳೆಯರಿಗೆ ಕೋಟ್ಯಾಂತರ ರೂಪಾಯಿಗಳು ಇವರೇ ಪರಿಹಾರ ನೀಡಬೇಕು. ಮುಖ್ಯವಾಗಿ ಅತ್ಯಾಚಾರದ ಪ್ರಕರಣವನ್ನು ಬಿಟ್ಟು ಇಲ್ಲ ಸಲ್ಲದ ವಿಚಾರಗಳನ್ನು ಟಿವಿ ಮಾಧ್ಯಮಗಳಲ್ಲಿ ಸತ್ಯ ಹರಿಶ್ಚಂದ್ರನಂತೆ ಮಾತನಾಡುತ್ತಿರುವ ಕುಮಾರಸ್ವಾಮಿ ಅವರು ಪ್ರಕರಣದ ದಿಕ್ಕನ್ನೇ ಬದಲಾಯಿಸಲು ಪ್ರಯತ್ನಿಸುತ್ತಿದ್ದಾರೆ. ಸಾರ್ವಜನಿಕರು ದಡ್ಡರಲ್ಲ. ಈ ಪ್ರಕರಣವನ್ನು ಸಾರ್ವಜನಿಕರು ಗಮನಿಸುತ್ತಿದ್ದಾರೆ. ಇಂತಹ ರಾಜಕೀಯ ಮಾಡದೇ ಇರುವ ರಾಜಕೀಯ ನಿವೃತ್ತಿ ಹೊಂದುವುದು ಸೂಕ್ತ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಎಂದು ಟಾಂಗ್ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಮುನಿಸ್ವಾಮಿ, ಜಿ.ಎನ್. ಸುರೇಶ್, ನಗರಸಭೆ ಮಾಜಿ ಸದಸ್ಯ ಆಲಿಂ ಪಾಷಾ ಇತರರು ಉಪಸ್ಥಿತರಿದ್ದರು. ಸೃಷ್ಟಿಸ್ತಾ ಇದ್ರು. ಏನು ಅಕ್ರಮ ಬೇಕಾದಷ್ಟು ಆಸ್ತಿ ಮಾಡಿದ್ದಾರೆ, 106 ಎಕರೆ ಒಳನರಸೀಪುರ ಸುತ್ತಮುತ್ತ. ಆಗ ಯಡಿಯೂರಪ್ಪನವರು ಸರ್ಕಾರದಲ್ಲಿ ಅವರು ತನಿಖೆ ಆಗ್ಬೇಕು ಅಂತ ಹೇಳಿದಾಗ ಎಲ್ಲ ಫೈಲ್ನೇ ಮುಚ್ಚಾಕ್ಬಿಟ್ರು. ತಹಸೀಲ್ದಾರ್ ಇವರೆಲ್ಲ ಅವ್ರಿಗೆ ಬೇಕಾದ್ರೆ ಹಾಕೊಂಡು ಈ ರೀತಿ ನಡೆದಿದೆ. ಅದು ಇವರು ಇಲ್ಲಿಗೆ ಅಂತ್ಯ ಆಗ್ಬೇಕು. ಈ ಪಕ್ಷ ಇನ್ನ ಸಾರ್ವಜನಿಕರು ಯಾರು ಅದನ್ನ ಬೆಂಬಲಿಸಲ್ಲ. ಮುಂದೆ ಈ ಪಕ್ಷ ಇದೇನದಕ್ಕೆ ಈ ನಿದರ್ಶನವೇ ಇಲ್ಲ. ಅದ್ರ ಮೇಲೆ ಕೂಡಲೇ ಪ್ರಜ್ವಲ್ನ ಅರೆಸ್ಟ್ ಮಾಡಿ ಕ್ರಮ ಆಗ್ಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಒತ್ತಾಯ ಮಾಡ್ತೀವಿ ಸಾರ್ವಜನಿಕರ ಪರವಾಗಿ.